ಮಳೆ ಅವಾಂತರದಕ್ಕೆ ಕುಸಿಯೋ ಸ್ಥಿತಿಯಲ್ಲಿ ಹೊಸ ಕಟ್ಟಡ ಇದೆ. ಯಾವುದೋ ಹಳೆ ಕಟ್ಟಡ ಕುಸಿಯೋ ಸ್ಥಿತಿಯಲ್ಲಿ ಇದೆ ಅಂದ್ರೆ ಓಕೆ ಅನ್ಬೋದು. ಆದ್ರೆ ನೂತನ ಕಟ್ಟಡ ಮಳೆ ಅವಾಂತರದಿಂದ ಕುಸಿಯೋ ಸ್ಥಿತಿಯಲ್ಲಿದೆ. ಆನೇಕಲ್ ತಾಲೂಕಿನ ಬನ್ನೇರಘಟ್ಟ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು. ಬಿಲ್ವಾರದ ಹಳ್ಳಿಯಲ್ಲಿ ಮನೆ ಕುಸಿಯೋ ಭೀತಿಯಲ್ಲಿ ಕುಟುಂಬ ಇದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಲೇಔಟ್ನ ಗೋಡೆನೆ ಕುಸಿದೋಗಿದೆ. ಮತ್ತೆ ಮಳೆಯಾದ್ರೆ ಇಡೀ ಕಟ್ಟಡವೇ ನೆಲಕ್ಕುರುಳೋ ಸಾಧ್ಯತೆ ಇದೆ. ಅನಧಿಕೃತ ಲೇಔಟ್ ಮಾಡಿ ಅವೈಜ್ಞಾನಿಕ ಕಾಂಪೌಂಡ್ಗಳನ್ನ ನಿರ್ಮಾಣ ಮಾಡಿ ಸೈಟ್ಗಳನ್ನ ಸೇಲ್ ಮಾಡ್ತಾರೆ. ಕಡಿಮೆ ದುಡ್ಡು ಸೈಟ್ ಕೊಡ್ತೀವಿ ಅಂತ. ಆಮೇಲೆ ವಿಷಯ ತಿಳಿಸಿದ್ರು ಸ್ಥಳಕ್ಕೆ ರೆವೆನ್ಯೂ ಆಫೀಸರ್ಸ್ ಯಾರೂ ಬಂದಿಲ್ಲ. ಪಕ್ಕದಲ್ಲೇ ಸ್ಕೂಲ್ ಇದೆ, ಅಪಾರ್ಟ್ಮೆಂಟ್ ಇದೆ, ಅದಕ್ಕೂ ಹಾನಿಯಾಗೋ ಭೀತಿ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನ ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರು. ಅಲ್ರಿ, ಇಲೀಗಲ್ ಲೇಔಟ್ಗಳಿಗೆ ಪರ್ಮಿಷನ್ ಕೊಟ್ಬಿಡ್ತೀರಿ, ನೋಡಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿ. ಮನೆನೇ ಕುಸ್ತು ಬೀಳೋ ಪರಿಸ್ಥಿತಿಯಲ್ಲಿದೆ ಅದು. ಅನಧಿಕೃತ ಲೇಔಟ್ಗಳಿಗೆ ಪರ್ಮಿಷನ್ ಕೊಟ್ಬಿಡ್ತೀರಿ, ಅಷ್ಟೋ ಇಷ್ಟೋ ಎಂಜಿಲ್ ಕಾಸಿನ ಲಂಚ ತಗೊಂಡು. ಇಷ್ಟು ದೊಡ್ಡ ಬಿಲ್ಡಿಂಗ್ ಕುಸ್ತು ಬಿದ್ರೆ ಏನ್ ಮಾಡೋದು? ಅದು ಯಾವ್ದ್ರ ಮೇಲೆ ನಿಂತ್ಕೊಂಡಿದೆ ನೋಡಿ, ಅಲ್ಲಿ ಎಲ್ಲಿ ಕಟ್ಟಿದಾರೆ ಅವರು ಮನೇನ ಅಂತ. ಅಕ್ಕಪಕ್ಕದಲ್ಲಿ ಸ್ಕೂಲ್ ಇದೆ, ಅಪಾರ್ಟ್ಮೆಂಟ್ ಇದೆ, ಅದಕ್ಕೂ ಹಾನಿ ಆಗೋ ಸಮಸ್ಯೆ ಇದೆ. ಆ ಪೈಪ್ಲೈನ್ಗಳು ಹೋಗಿರೋ ಗತಿ ನೋಡಿ ಹೆಂಗ ಹೋಗಿದೆ ಅಂತ ಹೇಳಿ. ಎಷ್ಟು ಸಲ ಫೋನ್ ಮಾಡಿದ್ರು ರೆವೆನ್ಯೂ ಆಫೀಸರು ಬಂದಿಲ್ಲ, ಯಾವ ಆಫೀಸರು ಬಂದಿಲ್ಲ. ನಾಳೆ ದಿವಸ ಮನೆ ಬಿದ್ದೋಗಿ ಏನಾದರೂ ಸಾವು ನೋವುಗಳಾದಾಗ ಅವಾಗ ಓಡ್ ಹೋಗಿ